ಕಾವೇರಿ ನೀರಿಗಾಗಿ ಮೈಸೂರಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಕನ್ನಡ ಚಳುವಳಿಗಾರರ ಸಂಘಟನೆಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕಾವೇರಿಗಾಗಿ ಮೈಸೂರಲ್ಲಿ ಮುಂದುವರಿದ ಪ್ರತಿಭಟನೆ. ಕನ್ನಡ ಚಳುವಳಿಗಾರರ ಸಂಘಟನೆಯಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಮೈಸೂರಿನ ನಾಡ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಪೊರಕೆ ಹಿಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾವೇರಿಗಾಗಿ ಮೈಸೂರಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸಲಾಗಿರುವಂಥದ್ದು. ಕನ್ನಡ ಚಳುವಳಿಗಾರರ ಸಂಘಟನೆಯಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ. ಇನ್ನು ಪೊರಕೆ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಂಘಟನೆಗಳು. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಸ್ಟಾಲಿನ್ ಹಾಗೆ ಪಳನಿಸ್ವಾಮಿ ಭಾವಚಿತ್ರಕ್ಕೆ ಪೊರಕೆಯಲ್ಲಿ ಹೊಡೆದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ತಮಿಳುನಾಡು ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಕರ್ನಾಟಕಕ್ಕಾಗಿ ಕಾವೇರಿ ವಿಚಾರದಲ್ಲಿ ಮೋಸ ಆಗ್ತಾ ಇದೆ, ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನೀರು ಬಿಡಬಾರದು ಅಂತ ಮೈಸೂರಲ್ಲಿ ಸರ್ಕಾರಕ್ಕೆ ಹೋರಾಟಗಾರರು ಆಗ್ರಹವನ್ನು ಮಾಡಿದ್ದಾರೆ. ಕರ್ನಾಟಕ ವಿರೋಧ ತಮಿಳುನಾಡು ಸರ್ಕಾರಕ್ಕೆ, ಕಾವೇರಿ ನೀರು ನಿಯಂತ್ರಣ ಮಂಡಳಿಗೆ, ತಮಿಳುನಾಡು ಮುಖ್ಯಮಂತ್ರಿ ವಿಜಯನಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು. ತಮಿಳುನಾಡು ಮುಖ್ಯಮಂತ್ರಿ ವಿಜಯನ್ಗೆ, ತಮಿಳುನಾಡಿನ ಅಣ್ಣಾ ಡಿಎಂಕೆ ಸ್ಟಾಲಿನ್ಗೆ, ಡಿಎಂಕೆ ಅಧ್ಯಕ್ಷ ಸ್ಟಾಲಿನ್ಗೆ ನಮ್ಮದು 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 ನ್ಯಾಯ ಬೇಕು, ನ್ಯಾಯ ಬೇಕು. ಗೆಲ್ಲೋ ತನಕ ಹೋರಾಟ, ಗೆಲ್ಲೋ ತನಕ ಹೋರಾಟ. ನಮ್ಮ ಪರಿಸ್ಥಿತಿ, ನಮ್ಮಲ್ಲಿ ಡ್ಯಾಮ್ಗಳಿರೋದು ಏನಂತಂದ್ರೆ ಬರೀ ನೀರನ್ನ ಶೇಖರಣೆ ಮಾಡಿ ಈ ಕಾವೇರಿ ಮೇಲ್ಮನೆ ಪ್ರಾಧಿಕಾರ ಏನ್ ಆದೇಶ ಮಾಡುತ್ತೆ ಆ ಟೈಮ್ಗೆ ಮಾತ್ರ ನೀರ್ ಬಿಡಕ್ ಮಾತ್ರ ನಾವು ಡ್ಯಾಮ್ಗಳು ಇಟ್ಟಿರೋಂಥ ಪರಿಸ್ಥಿತಿ ಆಗಿದೆ. ನಮ್ಮಲ್ಲಿ ಇರ್ತಕ್ಕಂಥ ರಾಜ್ಯದ 28 ಸಂಸದರು ಸಚಿವರುಗಳು ನೀವು ನಿದ್ರೆ ವ್ಯವಸ್ಥೆಯಿಂದ ಮೇಲೆ ಹೇಳಿ, ರಾಜ್ಯದ ಪರವಾಗಿ ನೀವು ಧ್ವನಿ ಎತ್ತಿ. ಯಾಕೆ ನೀವು ಒಂದು ಸರ್ಕಾರದ ಗುಲಾಮ್ಗಿರಿಯಾಗಿ ನೀವು ಕೆಲಸ ಮಾಡ್ತಿದ್ದೀರಾ? ತಮಿಳುನಾಡಲ್ಲಿ ಒಬ್ಬ ಸಂಸದ ಇಲ್ಲ, ಒಬ್ಬ ಮಂತ್ರಿ ಇಲ್ಲ. ಇವತ್ತು ಇಡೀ ಕಾವೇರಿ ಮೇಲ್ಮನವಿಯ ನಿರ್ವಹಣಾ ಪ್ರಾಧಿಕಾರ ತಮಿಳುನಾಡಿನ ಕೈಗೊಂಬೆಗೆ ಕೆಲಸ ಮಾಡ್ತಾ ಇದೆ. ಪ್ರತಿ 15ಕ್ಕೊಮ್ಮೆ ನೀರ್ ಬಿಡಿ ಅಂತಂದ್ರೆ ನಾವು ಕರ್ನಾಟಕದ ಜನರೇ ನಾವು ನೀರು ಕುಡಿಯಲ್ವಾ? ನಮ್ಮ ಪ್ರಾಣಿಗಳು ಕೂಡ ನೀರ್ ಬೇಕು. ನಾವ್ ಎಲ್ಲಿ ಹೋಗ್ಬೇಕು? ನೀರಿದ್ರೆ ಸಾಯಂತ ಪರಿಸ್ಥಿತಿ ಆಗಿದೆ. ಕೂಡ್ಲೆ ಮನೆ ಮುಖ್ಯಮಂತ್ರಿಗಳೇ ತಾವು ಯಾವಾಗ ಹೇಳ್ತಾರೆ ಬಂಗಾರಪ್ಪರ ಶಿಷ್ಯ ಅಂತ. ಬಂಗಾರಪ್ಪ ಅವರು ಕಾವೇರಿ ವಿಚಾರದ ತಕ್ಕಂತ ಗಟ್ಟಿ ನಿಲ್ಲುನ ನೀವು ಅವ್ರ ಶಿಷ್ಯರಾಗಿ ನೀವು ಪ್ರದರ್ಶನ ಮಾಡಿ. ಇವತ್ತು ಕಾವೇರಿ ಅಂತಕ್ಕದ್ದು ಬರೀ ತಮಿಳುನಾಡಿಗೆ ಮಾತ್ರ ಸೀಮಿತ ಆಗಿದೆ. ಇವತ್ತು ನಮ್ಮಲ್ಲಿ ನೀರ್ನ ನಾವು ಹರಿಯ ನೀರನ್ನ ನೋಡಿ ಬದುಕಂತ ಪರಿಸ್ಥಿತಿ ಆಗಿದೆ ಹೊರತು ನಾವು ಕುಡಿಯಕ್ಕಾಗ್ಲಿ ವ್ಯವಸಾಯಕ್ಕಾಗ್ಲಿ ಬಳಸಂತ ಪರಿಸ್ಥಿತಿ ಇಲ್ಲ. ಈ ದಿನ ಕರ್ನಾಟಕ ಬಂದ್ ಅಂತ ಹೇಳಿ ಇವತ್ತೇನು ಘೋಷಣೆ ಆಗಿತ್ತು ಮೈಸೂರಿನಲ್ಲಿ, ಮೈಸೂರು ಕನ್ನಡ ವೇದಿಕೆ ಮತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಪರ ಸಂಘಟನೆ ವತಿಯಿಂದ ನಾವು ಇದು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮುಂದೆ ಈಗ ತಾನೇ ನೀರ್ ಬಂದಿದೆ ಅಂದ್ಬಿಟ್ಟು ಎಲ್ಲಾ ನೀರು ತಮಿಳುನಾಡು ಕಳಿಸ್ಬಿಟ್ರೆ ತಮಿಳುನಾಡು ಇದೇ ರೀತಿ ಅನ್ಯಾಯ ಕಟ್ಟಿದ್ದೀರಿ. ಅವ್ರು ನಮ್ಗೆ ನೀರು ಬಿಡ್ತಾ ಇದಾರ? ಮೊದಲು ನಮಗೆ ಕೊಡ್ಬೇಕು. ಜೈಲ್ಗೆ ಹೋದ್ರು ಪರವಾಗಿಲ್ಲ, ಇವರು ಫಸ್ಟ್ ನಮ್ಮವ್ರಿಗೆ ನೀರು ಕೊಡುವಂತ ಕೆಲಸಗಳು ಮಾಡ್ಬೇಕು. ಇವ್ರು ಆ ಕೆಲಸಗಳು ಮಾಡ್ತಾ ಇಲ್ಲ. ಇಲ್ಲಿ ಒಬ್ಬರ ಮೇಲೆ ಒಬ್ರು ತೋರಿಸ್ತಾರೆ. ಅಲ್ಲಿ ಹೇಳ್ತಾರೆ ಕುಮಾರಸ್ವಾಮಿ ಸಚಿವರು ಹೇಳ್ತಾರೆ, ರಾಜ್ಯ ಸರ್ಕಾರ ಮೇಲೆ ಹೇಳ್ತಾರೆ. ರಾಜ್ಯ ಸರ್ಕಾರ ತಮಿಳುನಾಡು ಮುಖ್ಯಮಂತ್ರಿಗೆ ಟೈಅಪ್ ಆಗ್ಬಿಟ್ಟು ಅವ್ರು ಬೆಂಬಲ ಹಾಕೊಡ್ಕೊಂಡು ಆ ಮುಖ್ಯಮಂತ್ರಿ ಹೇಳ್ದಂಗೆ ಕೇಳ್ತಾರೆ. ಇವರು ಆ ಮುಖ್ಯಮಂತ್ರಿ ಸಂಧಾನ ಕರೀತೀವಿ ಅಂತ ಹೇಳ್ತಾರೆ. ಆದ್ರೆ ಇವೆಲ್ಲವೂ ಸಹ ಇದು ಆಗದೆ ಕೆಲಸ. ಕೂಡಲೇ ನೀವೇನ್ ನೀರು ಬಿಡ್ತಾ ಇದ್ರೆ ನೀರ ನಿಲ್ಲಿಸುವಂತ ಕೆಲಸ ಆಗ್ಬೇಕು. ಈ ಆಲೆ ಸಾಕಷ್ಟು ನೀರು ಹೋಗಿದೆ. ನಮ್ಮಲ್ಲಿ ಜನಕರು ಎಲ್ಗೂ ನೀರಿಲ್ಲ. ಇವತ್ತು ಬಂದ್ ಮಾಡ್ಬೇಕಾಗಿರುವಂತ ಕೆಲಸ ತಡೆಗಟ್ಟಿದ್ರಿ. ನೀವು ಹೋರಾಟಗಾರನ ಹತ್ತಿಕ್ಕುವಂತ ಕೆಲಸಗಳು ಮಾಡಿದ್ರಿ. ಇವತ್ತು ನಾವೆಲ್ಲ 2-3 ಎಲ್ಲಾ ಕಡೆ ಹೇಳ್ಕೊಂಡು ಬಂದ್ ಮಾಡಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದು. ಅದನ್ನ ಪೊಲೀಸ್ನವ್ರು ಬಿಟ್ಟು ನೀವು ನಮ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರಿ. ಆದ್ರೆ ನಮ್ಮ ಹೋರಾಟ ನಿಲ್ಲಲ್ಲ. ಈ ಕಾವೇರಿ ಹೋರಾಟ ಯಾವತ್ತಿದ್ದು ಇದೇ ಇರತ್ತೆ. ಡಿ.ಕೆ. ಶಿವಕುಮಾರ್ ಒಂದೇ ಮನವಿ, ನೀವು ರೈತರ ಪರ ಇರಿ, ಐಟಿ-ಬಿಟಿ ಕಂಪನಿಗಳ ಪರ ಇರಬೇಡಿ. ರೈತರು ಬೆಳೆ ಏನಿದೆ ಇವತ್ತು ಎಲ್ಲಾ ಕಡೆ ಬೆಳೆ ಏನಿದೆ ಇದಾಗ್ತಾ ಇದೆ. ಇವತ್ತು ನೀವು ಬರೀ ಐಟಿ-ಬಿಟಿ ಮಾಡ್ಬಿಟ್ರೆ ಇಲ್ಲ ತಿನ್ನಕ್ಕೆ ಏನ್ ಮಾಡ್ತೀರಿ? ಇವತ್ತು ನಮ್ಮಲ್ಲಿ ಅಂತ ಅರಿವು ನೀರ್ನ ನಾವು ಸರಿಯಾಗಿ ಬಳಸ್ಕೊತಾ ಇಲ್ಲ ಅಂದ್ರೆ ನಮ್ಮಂತ ಮುಟ್ಟಾಳ್ರು ಇನ್ಯಾರು ಇಲ್ಲ. ಕೂಡಲೇ ಏನು ಕಾವೇರಿ ನೀರು ಬಿಡ್ತಾ ಇರೋ ನಿಲ್ಲಿಸ್ಬೇಕು ಅಂತ ನಮ್ಮೆಲ್ಲ ಒತ್ತಾಯ. ಇವತ್ತು ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಪರಿಸ್ಥಿತಿ, ನಮ್ಮಲ್ಲಿ ಡ್ಯಾಮ್ಗಳಿರೋದು ಏನಂತಂದ್ರೆ ಬರೀ ಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮನೀಶ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಮನೀಶ್ ಗೌಡ, ಹೇಗಿದೆ ಕಾವೇರಿಗಾಗಿ ಮೈಸೂರಲ್ಲಿ ಪ್ರತಿಭಟನೆಯ ಕಾವು? ಹಾಗೆ ಕಾಡಾ ಕಚೇರಿಯ ಮುಂಭಾಗ ಈಗಾಗಲೇ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು, ಯಾರ್ಯಾರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಹಾಗೆ ಸರ್ಕಾರದ ವಿರುದ್ಧ ಅವರ ಧೋರಣೆ ಕೂಡ ಏನಿದೆ? ಮನೀಶ್ ಗೌಡ.
ಖಂಡಿತ ಕಾವ್ಯ, ಏನಂತಂದ್ರೆ ಇಂದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಆದ್ರೆ ಮೈಸೂರು ಜಿಲ್ಲೆಯಲ್ಲಿ ಈ ಒಂದು ಕರ್ನಾಟಕ ಬಂದ್ಗೆ ಇಂದು ನಿರಾಸ ಪ್ರಕ್ರಿಯೆ ವ್ಯಕ್ತವಾಗಿರುವಂತದ್ದು. ಎಲ್ಲೂ ಕೂಡ ಬಂದನ್ನ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ತರದ ರೈತ ಸಂಘ ಇರ್ಬೋದು ಅಥವಾ ಕನ್ನಡ ಪರ ಸಂಘಟನೆಗಳು ಇರ್ಬೋದು, ಎಲ್ಲೂ ಕೂಡ ಬಂದ್ ಮಾಡುವ ನಿಟ್ಟಿನಲ್ಲಿ ಯಾರು ಕೂಡ ಬೆಂಬಲವನ್ನು ಸೂಚಿಸಿಲ್ಲ. ಆದ್ರೆ ಸಾಂಕೇತಿಕವಾಗಿ ಎಲ್ಲರೂ ಕೂಡ ಕಾವೇರಿ ವಿಚಾರದಲ್ಲಿ ಪ್ರತಿಭಟನೆ ನಡೆಸ್ತಿರುವಂತದ್ದು. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಕನ್ನಡ ಪರ ಸಂಘಟನೆಗಳಿದೆ, ಅವು ಪ್ರತಿಭಟನೆ ನಡೆಸ್ತಿರುವಂತದ್ದು. ಬೆಳಗ್ಗೆ 6 ಗಂಟೆಗೆ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ನಗರದ ಸಬರ್ಬನ್ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿ ಬಸ್ ಅನ್ನ ತಡೆಯುವಂತಹ ಕೆಲಸವನ್ನ ಮಾಡಿದ್ರು. ಆ ಸಮಯದಲ್ಲಿ ಅವರನ್ನ ಪೊಲೀಸರು ವಶಪಡಿಸಿಕೊಂಡ್ರು. ತದನಂತರದಲ್ಲಿ ಏನು ಕಾಡಾ ಕಚೇರಿ ಬಳಿ ಕನ್ನಡ ಸಂಘಟನೆಗಳಿರ್ಬೋದು ಹಾಗೂ ರೈತ ಪರ ಸಂಘಟನೆಗಳಿರ್ಬೋದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮಾತ್ರ ಮುಂದಾಗಿದ್ದಾರೆ. ಎಲ್ಲೂ ಕೂಡ ಬಂಧನ ಮಾಡುವಂತಹ ನಿಟ್ಟಿನಲ್ಲಿ ಯಾವ ಸಂಘಟನೆಗಳು ಕೂಡ ಮುಂದಾಗ್ಲಿಲ್ಲ. ಎಲ್ಲಾ ಸಂಘಟನೆಗಳಿರ್ಬೋದು ಅಥವಾ ಪ್ರತಿಭಟನಾಕಾರರಿರ್ಬೋದು, ಅವರ ಒಂದೇ ಒಂದು ಏನು ಆಕ್ರೋಶ ಅಂತಂದ್ರೆ ತಮಿಳುನಾಡಿನ ಸರ್ಕಾರದ ವಿರುದ್ಧ ಹಾಗೂ ಅಲ್ಲಿನ ಏನು ರಾಜಕಾರಣಿಗಳಿದ್ದಾರೆ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಏನು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಇರ್ಬೋದು, ಮುಖ್ಯಮಂತ್ರಿ ವಿಜಯ್ ಇರ್ಬೋದು, ಹೀಗೆ ತಮಿಳುನಾಡಿನ ರಾಜಕಾರಣಿಗಳಿಗೆ ಪೊರಕೆಯನ್ನ ಒಡೆಯುವ ಮೂಲಕ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಸದ್ಯ ಇನ್ನೂ ಕೂಡ ಕಾಡಾ ಕಚೇರಿ ಇರ್ಬೋದು ಹಾಗೂ ಮೈಸೂರಿನ ಅನೇಕ ಭಾಗದಲ್ಲೂ ಕೂಡ ಒಂದಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಮನೀಶ್ ಗೌಡ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.